ಭಾಳಷ್ಟು ಜನ ಈ ಅಮೇರಿಕನ್ ಟ್ಯಾರಿಫ್ ಬಗ್ಗೆ ತಾವು ಮಾತಾಡಬೇಕು ಅಂತ ಕೇಳ್ತಾ ಇದ್ರು. ಹಂಗಾಗ್ಬಿಟ್ಟು ಇದೊಂದು ಸಣ್ಣ ಒಂದು ವಿಡಿಯೋನ ತಮಗೋಸ್ಕರ ಮಾಡ್ತಾ ಇದ್ದೀನಿ. ಮುಂಚೆ ಅಮೇರಿಕಾ ಮತ್ತು ಇಂಡಿಯಾ ಈ ಎರಡು ದೇಶಗಳ ನಡುವೆ MFN ಅಂತ ಇತ್ತು, ಮೋಸ್ಟ್ ಫೇವರ್ಡ್ ನೇಷನ್ಸ್. ಅಂದರೆ ಈ ಎರಡು ದೇಶಗಳ ನಡುವೆ ಯಾವಾಗ ಒಂದು ಉತ್ತಮವಾದಂಥ ಸಂಪರ್ಕ ಇರ್ತದೋ, ಒಂದು ಉತ್ತಮವಾದಂಥ ಹೆಲ್ದಿ ರಿಲೇಷನ್ಶಿಪ್ ಇರ್ತದೋ, ಅಂಥ ದೇಶಗಳ ನಡುವೆ MFN ಮಾಡ್ಕೊಳ್ತಾ ಇದ್ರು, ಮೋಸ್ಟ್ ಫೇವರ್ಡ್ ನೇಷನ್ ಅಂತ. ಆವಾಗ ಇವೆರಡು ದೇಶದ ನಡುವೆ ಉತ್ತಮವಾದಂಥ ಬಾಂಧವ್ಯಗಳ ಜೊತೆಗೆ ಉತ್ತಮವಾದಂಥ ಬಿಸ್ನೆಸ್ಗಳನ್ನ ಮಾಡಬೇಕು ಅಂತೇಳಿ ಲೋವರ್ ಟ್ಯಾರಿಫ್ ರೇಟ್ಗಳನ್ನ ಹಾಕ್ಕೊಂಡು ಎರಡು ದೇಶಗಳು ಉತ್ತಮವಾದಂಥ ಬಿಸ್ನೆಸ್ನ ಮಾಡ್ತಾಯಿತ್ತು. ಮುಂಚೆ ಏನಾಗಿತ್ತು, ನಮ್ಮ ದೇಶದಿಂದ ಯಾವುದೇ ಒಂದು ಗೂಡ್ಸು ಅಮೇರಿಕಕ್ಕೆ ಹೋದರೆ 2-3% ನಾವು ಟ್ಯಾರಿಫನ್ನು ಕೊಡ್ತಾ ಇದ್ವಿ. ಅದೇ ರೀತಿ ಅಮೇರಿಕದಿಂದ ಯಾವುದೇ ಒಂದು ಗೂಡ್ಸ್ ನಮ್ಮ ದೇಶಕ್ಕೆ ಬಂದಾಗ 10-15% ಟ್ಯಾರಿಫನ್ನು ಹಾಕ್ತಾ ಇದ್ವಿ. ಯಾವಾಗ ಟ್ರಂಪ್ ಸರ್ಕಾರ ಎರಡನೇ ಬಾರಿ ಬಂದಾಗ ಅವರು ಸ್ಟ್ರೇಟ್ ಅವೇ ನಮ್ಮ ದೇಶದ ಮೇಲೆ ಏನಂತೀರಿ ಒಂದು ಎಕನಾಮಿಕ್ ವಾರ್ನ ಸ್ಟಾರ್ಟ್ ಮಾಡಿದ್ರು. ಎಕನಾಮಿಕ್ ವಾರ್ ಸ್ಟಾರ್ಟ್ ಮಾಡಿದಾಗ ಅವ್ರು ಹೇಳಿದ್ರು 50% ಟ್ಯಾರಿಫನ್ನು ಭಾರತದ ಮೇಲೆ ಹಾಕ್ತೀನಿ, ಯಾಕಂದರೆ ಭಾರತ ಯಾವುದ್ಯಾವುದು ಬೇರೆ ಬೇರೆ ದೇಶಗಳಿಂದ ಆಯಿಲನ್ನು ಪರ್ಚೇಸ್ ಮಾಡ್ತಿದೆ ಅಂತ ಹಲವಾರು ರೀಸನ್ಗಳು ಕೊಟ್ಬಿಟ್ಟು ಭಾರತದ ಮೇಲೆ 50% ಟ್ಯಾರಿಫನ್ನು ಏರಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏರಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ರುಪಿ ರೇಟ್ ಅಂದರೆ ಏನಂತೀರಿ, ಈ ನಮ್ಮ ಸೋ ಕಾಲ್ಡ್ ರುಪಿ ರೇಟ್ ತುಂಬ ಮೇಲೆ ಹೋಯಿತು. ಅಲ್ಲಿಂದ ಅದಕ್ಕಿಂತ ಮುಂಚೆನೂ ಮೇಲೆ ಹೋಗಿತ್ತು, ಅದರಿಂದ ತುಂಬ ಫಾಸ್ಟಾಗಿ ವೇಗವಾಗಿ ಬೆಳೀತು ರುಪೀಸ್. ಅದಾಗಿದ ಮೇಲೆ ಭಾರತದ ಎಕ್ಸ್ಪೋರ್ಟ್ ಕಂಪ್ಲೀಟಾಗಿ ಆಲ್ಮೋಸ್ಟ್ ನಿಲ್ಲಾಯಿತು ಅಮೇರಿಕಕ್ಕೆ. ಯಾಕಂದರೆ ಇಡೀ ವರ್ಲ್ಡ್ ಒಳಗೆ ಅಮೇರಿಕಾ ಈಸ್ ದ ಹೈಯೆಸ್ಟ್ ಕನ್ಸ್ಯೂಮಿಂಗ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ಅಮೇರಿಕಾ ಕಮ್ಮಿ ಆಗಿದ ತಕ್ಷಣ ಮ್ಯಾನುಫ್ಯಾಕ್ಚರಿಂಗ್ ಕಮ್ಮಿ ಆಯಿತು, ಪ್ರೊಡಕ್ಷನ್ ಕಮ್ಮಿ ಆಯಿತು, ಗೂಡ್ ಸರ್ವಿಸಸ್ ಕಮ್ಮಿ ಆಯಿತು, ಎಕ್ಸ್ಪೋರ್ಟ್ ಆಗೋದು ಎಲ್ಲ ಕಮ್ಮಿ ಆಯಿತು. ಹಂಗಾಗ್ಬಿಟ್ಟು ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಟ್ಯಾಕ್ಸ್ ಇನ್ಕ್ರೀಸ್ಡ್. ಇಲ್ಲಿ ಆಗಿರೋ ವಿಚಾರ ಏನು ಅಂತಂದರೆ, ಇವತ್ತು ನರೇಂದ್ರ ಮೋದಿ ಏನೋ ಒಂದು ದೊಡ್ಡ ಯುದ್ಧವನ್ನು ಗೆದ್ದು ಏನೋ ದೇಶಕ್ಕೆ ಏನೋ ಒಂದು ಉಡುಗೊರೆ ಕೊಟ್ಟಿದ್ದಾರೆ. ತನ್ನತ್ರ ಒಂದು ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಇಲ್ಲ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆಗಿರ್ಬೋದು, ಏನು ಜನರ ಮುಂದೆ ಸುಳ್ಳು ಹೇಳ್ತೋ, ಈ ಮಾಧ್ಯಮಗಳನ್ನ ಇಟ್ಕೊಂಡು ಸುಳ್ಳು ಹೇಳ್ತಾ ಇದ್ದಾವಲ್ಲ, ಇದನ್ನು ಸ್ವಲ್ಪ ವಿವರಣವಾಗಿ ತಮಗೆ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಮುಂಚೆ ನಾನು ಹೇಳ್ದಂಗೆ ನಮ್ಮಿಂದ ಹೋಗುವಂಥ ಗೂಡ್ಸ್ಗಳಿಗೆ 2-3% ನಾವು ಚಾರ್ಜ್ ಮಾಡ್ತಾ ಇದ್ದರೆ, ಅಲ್ಲಿಂದ ಬರುವಂಥ ಗೂಡ್ಸ್ಗಳಿಗೆ 10-15% ನಾವು ಟ್ಯಾರಿಫ್ ಅಂದರೆ ಟ್ಯಾಕ್ಸ್ಗಳನ್ನ ಹಾಕ್ತಾ ಇದ್ವಿ. ಈಗೇನಾಗಿದೆ, ಅಲ್ಲಿಂದ ಬರುವಂಥ ಗೂಡ್ಸ್ ಅಂದರೆ ಅಲ್ಲಿಂದ ನಾವೇನು ಇಂಪೋರ್ಟ್ ಮಾಡ್ಕೊಳ್ತೀವಿ ಆ ಗೂಡ್ಸಿಗೆ ಲಿಟ್ರಲಿ ಆಲ್ಮೋಸ್ಟ್ ಯು ಕ್ಯಾನ್ ಸೇ 0% ಟ್ಯಾಕ್ಸ್. ನಮ್ಮಿಂದ ಅಲ್ಲಿ ಹೋಗುವಂಥ ಪ್ರಾಡಕ್ಟ್ ರೇಟಿಗೆ 18% ಅಂತೇಳಿ ಅವರು ಟ್ಯಾರಿಫ್ ರೇಟನ್ನು ಹೇಳಿದ್ದಾರೆ. ಇದು ಏನು ಅಂತಂದರೆ, ನಿನ್ನೆ ಒಂದು ಮಾರ್ಕೆಟ್ ಒಳಗಡೆ 50%ಇಂದ 18% ಇಳಿಸ್ಬಿಟ್ರು ಅಮೇರಿಕಾ, ಮೋದಿಯವ್ರಿಗೆ ಎದುರುಕೊಂಡು, ಇಲ್ಲ ಮೋದಿಯವ್ರ ಮಾತು ಕೇಳಿಕೊಂಡು ಅಂತೇಳಿ ಭಾಳಷ್ಟು ಜನ ಸೋ ಕಾಲ್ಡ್ ಭಕ್ತರುಗಳು, ಅಂಧಭಕ್ತರುಗಳು, ಅದಾಗಿದ್ದ ಮೇಲೆ ಸೋ ಕಾಲ್ಡ್ ಮೀಡಿಯಾದ ದಿಗ್ಗಜರು ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂಗಾಗ್ಬಿಟ್ಟು ಮಾರ್ಕೆಟ್ ಒಳಗೆ ಒಂದು ಸ್ಪೆಕ್ಯುಲೇಷನ್ ಕ್ರಿಯೇಟ್ ಆಯಿತು. ಸಡನ್ನಾಗಿ ಸೆನ್ಸೆಕ್ಸ್ ವಾಸ್ ಆಲ್ಮೋಸ್ಟ್ 2000 ಪಾಯಿಂಟ್ ನೆನ್ನೆ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಂಗಾಗಿ ಭಾಳಷ್ಟು ಜನ ಸಿಲ್ವರ್, ಗೋಲ್ಡಲ್ಲಾಗಿರ್ಬೋದು, ಬೇರೆ ಬೇರೆ ಕಮೋಡಿಟಿಗಳಾಗಿರ್ಬೋದು, ಭಾಳಷ್ಟು ಶೇರ್ ಮಾರ್ಕೆಟ್ಗಳಲ್ಲಿ ದುಡ್ಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾಗಿದ ಮೇಲೆ ಇವತ್ತು ಬೆಳಗ್ಗೆ ಬರ್ಸ್ಟ್ ಆಯಿತು ಬಬಲ್. ಏನಕ್ಕೆ ಬರ್ಸ್ಟ್ ಆಯಿತು ಅಂತಂದರೆ, ಅಲ್ಲಿಂದ ಬರುವಂಥ ಗೂಡ್ಸ್ಗಳಿಗೆ ನಾವು ಯಾವುದೇ ರೀತಿಯ ಶುಲ್ಕ ಹಾಕ್ತಾ ಇಲ್ಲ. ಮುಂಚೆ ನಾವು ಹಾಕ್ತಾ ಇದ್ದಿದ್ರು 10-15%. ಈಗ ನಾವು ಅದನ್ನು 0% ಟ್ಯಾಕ್ಸ್ ಒಳಗಡೆ ಇಂಪೋರ್ಟನ್ನು ಮಾಡಿಕೊಳ್ತೀವಿ ಅನ್ನೋ ಒಂದು ಮನವಿಯನ್ನು, ಒಂದು ರಿಕ್ವೆಸ್ಟನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಮೇರಿಕದ ಮುಂದೆ ಮಂಡಿ ಉರಿ ಮಾಡಿದ್ದಾರೆ. ಒಂದು. ಎರಡನೇದು, ನಮ್ಮಿಂದ ಹೋಗುವಂಥ ಪ್ರತಿಯೊಂದು ಗೂಡ್ಸಿಗೂ 18% ನಾನು ಟ್ಯಾಕ್ಸ್ ಕಟ್ಟೋದಕ್ಕೆ ರೆಡಿ ಅಂತೇಳಿ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವರಿಗೆ ಹೇಳಿದ್ದಾರೆ. ಅಂದರೆ 50%ಇಂದ 18%ಗೆ ಇಳಿಸಿದಿರಿ ಅಂತ ದೇಶ ಸಂಭ್ರಮ ಮಾಡ್ತಾ ಇದ್ರೆ ಒಂದು ಕಡೆ, ಮುಂಚೆ ಇದೇ ಟ್ಯಾಕ್ಸು 2-3% ಇತ್ತು. ಅಂದರೆ ಸರಿಸುಮಾರು 15% ಟ್ಯಾಕ್ಸ್ ಅವತ್ತಿನಕ್ಕಿಂತ ಇವತ್ತಿಗೆ ನಾವು ಜಾಸ್ತಿ ಕಟ್ತಾ ಇದ್ದೀವಿ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ ಏನು ಅಂತಂದರೆ, ನಾವು ಮುಂಚೆ ಏನು 10-15% ಟ್ಯಾಕ್ಸನ್ನು ಅಮೇರಿಕದಿಂದ ಇಂಪೋರ್ಟ್ ಮಾಡಿಕೊಳ್ಳುವಂಥ ಗೂಡ್ಸ್ಗಳಿಗೆ ನಾವು ಹಾಕ್ತಾ ಇದ್ದಂಥ ಶುಲ್ಕ ಏನಿತ್ತು ಅದು ಇವತ್ತು 0 ಆಗಿದೆ. ಅಂದರೆ ಅಲ್ಲಿಂದ ಯಾವುದೇ ಪ್ರಾಡಕ್ಟ್ ನಮ್ಮ ದೇಶಕ್ಕೆ ಬಂದರೆ, ನಮ್ಮ ದೇಶದಲ್ಲಿ ಅದು ಬಳಕೆ ಆದ ಅಂಥ ಸಂದರ್ಭದಲ್ಲಿ ಲಿಟ್ರಲಿ ಅಲ್ಲಿಂದ ಬರುವಂಥ ಪ್ರಾಡಕ್ಟಿಗೆ ನಮ್ಮ ದೇಶದಲ್ಲಿ 0% ಟ್ಯಾಕ್ಸನ್ನು ಹಾಕುವಂಥ ಒಂದು ಒಪ್ಪಂದ ಮಾಡ್ಕೊಂಡ ಇದ್ದಾರೆ ಯಾರು, ಪ್ರಧಾನಮಂತ್ರಿಗಳು. ಆಮೇಲೆ ಇನ್ನೂ ಇದಕ್ಕಿಂತ ಮುಂದೆ ಹೋಗಿ ಏನು ಹೇಳಿದ್ದಾರೆ ಅಂತಂದರೆ, ಸರಿಸುಮಾರು $500 ಬಿಲಿಯನ್ ಅಂದರೆ 50 ಲಕ್ಷ ಕೋಟಿಯಷ್ಟು ದುಡ್ಡನ್ನು
ನಾವು ನಿಮಗೆ ಕೊಡೋದಕ್ಕೆ ರೆಡಿ ಇದ್ದೀವಿ. ಯಾಕಂದರೆ ಅಷ್ಟು ಪ್ರಾಡಕ್ಟನ್ನು ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ವಿ ಎಟ್ ದ ರೇಟ್ ಆಫ್ 10-15% ಟ್ಯಾರಿಫ್ ಫ್ರಮ್ ಇಂಡಿಯಾ ಟು ಅಮೇರಿಕಾ. ಈಗೇನಾಗಿದೆ ಅಂತಂದರೆ ಅದು 0% ಆಗಿದೆ. ಅಂದರೆ ಸರಿಸುಮಾರು 50 ಲಕ್ಷ ಕೋಟಿಯ ಒಂದು ಗೂಡ್ಸನ್ನು ನಾವು ಅಮೇರಿಕಾದಿಂದ ಇಂಪೋರ್ಟ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಂಥ ಎಲ್ಲ ಮ್ಯಾನುಫ್ಯಾಕ್ಚರ್ಗಳಿಗೆ ಕೆಲಸ ಇಲ್ಲ. ಇಲ್ಲಿ ಬೆಳೀತಾ ಇದ್ದಂಥ ನಮ್ಮ ರೈತರುಗಳಿಗೆ ಯಾವುದೇ ರೀತಿಯ ಬೆಂಬಲ ಬೆಲೆ ಆಗಲಿ ಇನ್ನೊಂದಾಗಲಿ ಬೆಲೆ ಆಗಲಿ ಸಿಗೋದಿಲ್ಲ. ಇದು ಏನು ಅಂತಂದರೆ ಲಿಟ್ರಲಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಅಮೇರಿಕದ ಮುಂದೆ ಮಂಡಿ ಊರಿ ಕೂತ್ಕೊಂಡು ಕ್ಷಮೆಯನ್ನು ಕೇಳಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನರೇಂದ್ರ ಮೋದಿ ಅವರಾಗಲಿ ಇಲ್ಲ ಅವ್ರ ಸೋ ಕಾಲ್ಡ್ ಎಕನಾಮಿಸ್ಟ್ ಅವ್ರ ಫೈನಾನ್ಸ್ ಮಿನಿಸ್ಟರ್ ಆಗಲಿ ಇವತ್ತಿಗೂ ಬಂದು ಮಾಧ್ಯಮದ ಮುಂದೆ ಕೂತ್ಕೊಂಡು ಇಲ್ಲ ಮಾಧ್ಯಮದವರು ಈ ಥರದೊಂದು ಪ್ರಶ್ನೆಗಳನ್ನ ಕೇಳೋದಕ್ಕೆ ರೆಡಿ ಇಲ್ಲ. ಇದೇನು ಅಂದರೆ ಭಾಳಷ್ಟು ಇಂಟರ್ನ್ಯಾಷನಲ್ ವೆಬ್ಸೈಟ್ಗಳಿಂದ ಭಾಳಷ್ಟು ಸೋ ಕಾಲ್ಡ್ ಸ್ವಲ್ಪ ಜರ್ನಲಿಸಮ್ ಒಳಗೆ ಇನ್ನೂ ಸ್ವಲ್ಪ ಏನೋ ಉಳಿಸ್ಕೊಂಡಿರ್ತಾರಲ್ಲ ಅಂಥವರು ಇದ್ರ ಬಗ್ಗೆ ಎಲ್ಲ ಹಾಕಿದಾಗ ಪಬ್ಲಿಕ್ ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಗೊತ್ತಾಗುವಂಥ ಸಾಧ್ಯತೆಗಳಿರುತ್ತೆ. ಹಂಗಾಗ್ಬಿಟ್ಟು ಸ್ನೇಹಿತರೆ, ಜಸ್ಟ್ ಟು ಗಿವ್ ಯು ಸಮ್ ಕ್ಲಾರಿಫಿಕೇಶನ್ ಈ ವಿಡಿಯೋ ಮಾಡಿದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.